ಕುದರಗುಂಡಿಯ ಕಾಲಭೈರವೇಶ್ವರ ಒಂದು ಪೌರಾಣಿಕ ಕಥೆ ಹಾಗೂ ಇತಿಹಾಸ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಬಳಿಯ ಸುಂದರವಾದ ಕುದರಗುಂಡಿ ಎಂಬ ಗ್ರಾಮ. ಇಂದು ಇಲ್ಲಿ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವ ಕಾಲಭೈರವೇಶ್ವರ ಸ್ವಾಮಿ ದೇಗುಲ ಇದೆ. ಆದರೆ ಈ ಸನ್ನಿಧಿಯ ಸುರುಳಿ 100-200 ವರ್ಷಗಳದ್ದು ಅಲ್ಲ. 1000 ವರ್ಷಗಳ ಹಿಂದಿನ ಚೋಳರ ಕಾಲದ ಸನ್ನಿಧಿ. ಕಲ್ಲೇ ಮಾತನಾಡಿತು. ಕಥೆಯ ಹುಟ್ಟು 1000 ವರ್ಷಗಳ ಹಿಂದೆ ಕುದರಗುಂಡಿಯ ಹೊರವಲಯದಲ್ಲಿ ಒಬ್ಬ ಸರಳ ಕುರಿಗಾಹಿ ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ. ಒಂದು ದೊಡ್ಡ ಕಲ್ಲಿನ ಮೇಲೆ ಮಲಗಿಕೊಂಡು ಸಮಯ ಕಳೆಯುತ್ತಿದ್ದ ಅವನಿಗೆ ಒಂದು ದಿನ ಅದ್ಭುತ ಸಂಭವಿಸಿತು. ಆ ಕಲ್ಲೇ ಮಾತಾಡಿತು. ನನ್ನನ್ನು ಪವಿತ್ರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪ್ರತಿಷ್ಠಾಪಿಸು ಎಂದಿತು ಕಲ್ಲು. ಕುರಿಗಾಹಿಗೆ ಭಯವಾಯಿತು. ಮನೆಗೆ ಓಡಿಹೋಗಿ ತಾಯಿಗೆ ತಿಳಿಸಿದ. ತಾಯಿ ಹೇಳಿದಳು, ಮಗ, ದೇವರ ಮಾತು ಆಳವಾದದ್ದು. ನಾಳೆ ಹೋದಾಗ ಕೇಳಿದಂತೆ ಮಾಡು. ಮರುದಿನ ಕುರಿಗಾಹಿ ಕಲ್ಲಿನ ಬಳಿಗೆ ಹೋದ. ಕಲ್ಲು ಹೇಳಿತು, ನೀನು ಎತ್ತಿಕೊಂಡಾಗ ನಾನು ಹಗುರ, ನಾನು ಭಾರವಾಗುವ ಸ್ಥಳವೇ ನನ್ನ ತಾಣ. ಕುರಿಗಾಹಿ ಕಲ್ಲನ್ನು ಎತ್ತಿಕೊಂಡು ಹಳ್ಳಿಯ ಮಧ್ಯಕ್ಕೆ ಬಂದಾಗ ಕಲ್ಲು ಅಕಸ್ಮಾತ್ ಭಾರವಾಯಿತು. ಅವನು ಅಲ್ಲಿ ಕಲ್ಲನ್ನು ಇಟ್ಟು ಚಿಕ್ಕ ಚಪ್ಪರ ಕಟ್ಟಿಸಿ ಪೂಜೆ ಪ್ರಾರಂಭಿಸಿದ. ನಂತರ ಗ್ರಾಮದ ನಾಡಗೌಡರು ದೇಗುಲ ನಿರ್ಮಿಸಿದರು. ಚೋಳ ರಾಜರು ಅದನ್ನು ಅಭಿವೃದ್ಧಿಪಡಿಸಿದರು. ಇದು ಕುದರಗುಂಡಿಯ ಕಾಲಭೈರವೇಶ್ವರನ ಜನ್ಮಕಥೆ ಎಂದು ಹಿರಿಯರು ಹೇಳುವುದು. ಮೈಸೂರು ಮಹಾರಾಜರಿಂದ ದೇವಾಲಯಕ್ಕೆ ದೊರೆತ ಗಂಡಭೇರುಂಡ ಶಾಸನ ಇಂದಿಗೂ ದೇವಾಲಯದ ಎದುರು ನಿಂತಿದೆ.